ಇವತ್ತಿನ ಟಾಪಿಕ್ಕು ಮೂತ್ರಪಿಂಡ ಡಿಸೀಸ್. ಮೂತ್ರಪಿಂಡಗಳು ರಕ್ತದಲ್ಲಿನ ಕಲ್ಮಶಗಳನ್ನು ಸೋಸುವ ಮತ್ತು ಹೆಚ್ಚುವರಿ ದ್ರವವನ್ನು ದೇಹದಿಂದ ಹೊರಹಾಕುವ ಕೆಲಸ ಮಾಡುತ್ತವೆ. ಇವು ಸರಿಯಾಗಿ ಕೆಲಸ ಮಾಡದಿದ್ದಾಗ ವಿಷಕಾರಿ ತ್ಯಾಜ್ಯಗಳು ದೇಹದಲ್ಲಿ ಸಂಗ್ರಹವಾಗುತ್ತವೆ. ಪ್ರಮುಖ ಲಕ್ಷಣಗಳು ಆಯಾಸ, ಕಾಲು ಮತ್ತು ಪಾದಗಳಲ್ಲಿ ಊತ, ಉಸಿರಾಟದ ತೊಂದರೆ, ವಾಕರಿಕೆ ಮತ್ತು ಹಸಿವು ಕಡಿಮೆಯಾಗುವುದು. ಕಾರಣಗಳು ಮಧುಮೇಹ ಮತ್ತು ಅಧಿಕ ರಕ್ತದೊತ್ತಡ ಮೂತ್ರಪಿಂಡದ ಕಾಯಿಲೆಯ ಮುಖ್ಯ ಕಾರಣವಾಗಿವೆ. ಡಯಾಲಿಸಿಸ್ ಎಂದರೇನು? ಮೂತ್ರಪಿಂಡಗಳು ಸಂಪೂರ್ಣವಾಗಿ ವಿಫಲವಾದಾಗ ಯಂತ್ರದ ಸಹಾಯದಿಂದ ರಕ್ತವನ್ನು ಶುದ್ಧೀಕರಿಸುವ ಪ್ರಕ್ರಿಯೆಯನ್ನು ಡಯಾಲಿಸಿಸ್ ಎಂದು ಕರೆಯಲಾಗುತ್ತದೆ. ವಿಧಗಳು: ವಿಮೋಡಯಾಲಿಸಿಸ್ ಅಂದರೆ ಯಂತ್ರದ ಮೂಲಕ ರಕ್ತವನ್ನು ದೇಹದಿಂದ ಹೊರತೆಗೆದು ಫಿಲ್ಟರ್ ಮಾಡಿ ಮತ್ತೆ ದೇಹಕ್ಕೆ ಸೇರಿಸಲಾಗುವುದು. ಪೆರಿಟೋನಿಯಲ್ ಡಯಾಲಿಸಿಸ್ ಅಂದರೆ ಹೊಟ್ಟೆಯ ಒಳಪದರಗಳನ್ನು ಬಳಸಿ ರಕ್ತವನ್ನು ಶುದ್ಧೀಕರಿಸಲಾಗುತ್ತದೆ. ಅಗತ್ಯತೆ: ತೀವ್ರವಾದ ಮೂತ್ರಪಿಂಡ ವೈಫಲ್ಯ ಉಂಟಾದಾಗ ಅಥವಾ ಕಿಡ್ನಿ ಕಸಿ ಮಾಡುವವರಿಗೆ ಇದು ಜೀವ ಉಳಿಸುವ ಚಿಕಿತ್ಸೆಯಾಗಿದೆ. ಆಹಾರ ಮತ್ತು ಮುನ್ನೆಚ್ಚರಿಕೆಗಳು: ಆಹಾರ ಕ್ರಮ: ಪ್ರೋಟೀನ್ ಹೆಚ್ಚಿರುವ ಆಹಾರವನ್ನು ಸೇವಿಸಬೇಕು, ಆದರೆ ಸೋಡಿಯಂ, ಪೊಟ್ಯಾಸಿಯಂ ಮತ್ತು ರಂಜಕದ ಪ್ರಮಾಣ ಕಡಿಮೆ ಮಾಡಿ ಇರಬೇಕು. ದ್ರವ ಸೇವನೆ: ವೈದ್ಯರ ಸಲಹೆಯಂತೆ ನೀರು ಮತ್ತು ಇತರ ಪಾನೀಯಗಳ ಸೇವನೆಯನ್ನು ಮಿತಗೊಳಿಸಬಹುದು.